ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಒಬ್ಬ ಮನುಷ್ಯ ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡತನದ ಮೈಂಡ್ಸೆಟ್ ಜೊತೆ ಸಾಯೋದು ದೊಡ್ಡ ತಪ್ಪು. ಫ್ರೆಂಡ್ಸ್, ಜೀವನದಲ್ಲಿ ಹಣ ಇಲ್ಲ ಅಂತ ಹೇಳೋರು ತುಂಬ ಜನ, ಆದರೆ ಹಣ ಬರುವ ರೀತಿಯಲ್ಲಿ ಯೋಚನೆ ಮಾಡೋರು ತುಂಬ ಕಡಿಮೆ. ಯಾಕಂದರೆ ಬಡತನ ಮೊದಲು ಜೇಬಲ್ಲಿ ಹುಟ್ಟಲ್ಲ, ಅದು ಮೊದಲು ಮನಸ್ಸಿನಲ್ಲಿ ಹುಟ್ಟುತ್ತೆ. ನಮಗೆ ಲಕ್ಕಿಲ್ಲ, ನಾವು ಬಡವರು. ಶ್ರೀಮಂತರಾಗೋದು ನಮ್ಮಿಂದ ಆಗಲ್ಲ. ಇದೇ ಬಡವರ ಮೈಂಡ್ಸೆಟ್. ನೀನು ಪ್ರತಿದಿನ ಏನು ಥಿಂಕ್ ಮಾಡ್ತೀಯೋ ಅದೇ ನಿನ್ನ ಫ್ಯೂಚರ್ ಆಗುತ್ತೆ. ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳು. ಹಣ ಸಂಪಾದಿಸೋದು ಕೈನ ಕೆಲಸ ಅಲ್ಲ, ಅದಕ್ಕೂ ಮೊದಲು ಮೈಂಡ್ನ ಕೆಲಸ. ಒಬ್ಬ ಶ್ರೀಮಂತ ವ್ಯಕ್ತಿ ಮೊದಲು ಮೈಂಡ್ನಲ್ಲಿ ದೊಡ್ಡದಾಗಿ ಯೋಚಿಸ್ತಾನೆ, ನಂತರ ದೊಡ್ಡದಾಗಿ ಕೆಲಸ ಮಾಡ್ತಾನೆ. ಆದರೆ ಬಡತನ ಮೈಂಡ್ಸೆಟ್ ಇರೋರು ಮೊದಲು ಭಯ ಪಡ್ತಾರೆ, ಅವಕಾಶನ ಮಿಸ್ ಮಾಡ್ಕೊತಾರೆ. ಅವರಿಗೆ ರಿಸ್ಕ್ ಬೇಡ, ಬದಲಾವಣೆ ಬೇಡ, ಆದರೆ ರಿಸಲ್ಟ್ ಮಾತ್ರ ದೊಡ್ಡದಾಗಿರಬೇಕು ಅಂತ ಬಯಸ್ತಾರೆ. ಆದರೆ ಅದು ಯಾವತ್ತೂ ಆಗಲ್ಲ. ಒಂದು ಬೀಜ ಭೂಮಿಯಲ್ಲಿ ಹೋದಾಗ ಅದು ಕತ್ತಲೆಯನ್ನು ನೋಡುತ್ತೆ, ಮಣ್ಣನ್ನು ನೋಡುತ್ತೆ, ಒತ್ತಡ ನೋಡುತ್ತೆ, ಆದರೆ ಅದು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ. ಯಾಕಂದರೆ ಅದಕ್ಕೆ ನಾನು ಮರ ಆಗಬೇಕು ಅನ್ನೋದು ಅಷ್ಟೇ ಮುಖ್ಯ. ಹಾಗೆ ನೀನು ಕೂಡ ಈಗಿನ ಕಷ್ಟ ನೋಡಿ ನಿನ್ನ ಫ್ಯೂಚರ್ ಡಿಸೈಡ್ ಮಾಡಬೇಡ. ಇವತ್ತಿನ ಸ್ಟ್ರಗಲ್ ನಾಳೆಯ ಸ್ಟ್ರೆಂತ್ ಆಗುತ್ತೆ. ಜೀವನದಲ್ಲಿ ಒಂದು ಹಂತ ಬರುತ್ತೆ, ಅಲ್ಲಿ ನಿನ್ನ ರಿಲೇಟಿವ್ ಕೂಡ ನಿನ್ನ ಸ್ಟ್ರಗಲ್ ನೋಡಿ ನಗ್ತಾರೆ, ಫ್ರೆಂಡ್ಸ್ ಕೂಡ ದೂರ ಆಗ್ತಾರೆ, ಯಾರೂ ಸಪೋರ್ಟ್ ಮಾಡಲ್ಲ. ಆ ಟೈಮಲ್ಲಿ ನಿನ್ನ ಹತ್ರ ಎರಡು ಆಪ್ಷನ್ ಇರುತ್ತೆ. ಒಂದು, ಬಡತನದ ಮೈಂಡ್ಸೆಟ್ಟಲ್ಲೇ ಬದುಕೋದು. ಇನ್ನೊಂದು, ನಿನ್ನ ಪರಿಸ್ಥಿತಿಯನ್ನು ನಿನ್ನ ಪವರ್ ಆಗಿ ಬದಲಾಯಿಸ್ಕೊಳ್ಳೋದು. ನೆನ್ಪಿಟ್ಕೋ, ಹಣ ಇದ್ದವನು ಮಾತ್ರ ಶ್ರೀಮಂತ ಅಲ್ಲ, ಡ್ರೀಮ್ ದೊಡ್ಡದಿರುವವನು ಶ್ರೀಮಂತ. ಡಿಸಿಪ್ಲಿನ್ ಇರುವವನು ಶ್ರೀಮಂತ. ಟೈಮ್ ವ್ಯಾಲ್ಯೂ ಗೊತ್ತಿರುವವನು ನಿಜವಾದ ಶ್ರೀಮಂತ. ಕಲಿಯುವ ಆಸಕ್ತಿ ಇರುವವನು ಶ್ರೀಮಂತ. ಯಾಕಂದರೆ ಹಣ ಮೊದಲು ಮೈಂಡ್ಗೆ ಬರುತ್ತೆ, ಆಮೇಲೆ ನಿನ್ನ ಕೈ, ನಿನ್ನ ಜೇಬ್ ಸೇರೋದು. ನಿನ್ನ ಮೈಂಡ್ಸೆಟ್ ಚೇಂಜ್ ಆಗಬೇಕಂದ್ರೆ ಈ 3 ಕೆಲಸ ಮಾಡು. ಒಂದು, ನೆಗೆಟಿವ್ ಜನರಿಂದ ದೂರ ಇರು, ಯಾಕಂದರೆ ನಿನ್ನ ಕಾನ್ಫಿಡೆನ್ಸ್ನ ಕೊಳ್ತಾರೆ. ಎರಡನೇದು, ಪ್ರತಿದಿನ ಏನಾದರೂ ಹೊಸತನ ಕಲಿ. ಬುಕ್ಸ್ ಓದು, ವಿಡಿಯೋಸ್ ನೋಡು, ಸ್ಕಿಲ್ ಡೆವಲಪ್ ಮಾಡ್ಕೋ, ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೋ. ಯಾಕಂದರೆ ಯಾರೂ ಕದಿಯೋಕ್ಕೆ ಆಗದೇ ಇರೋ ಆಸ್ತಿ ಅದೊಂದೇ. ಮೂರನೇದು, ನಿನ್ನ ಮೇಲೆ ನಿನಗೆ ನಂಬಿಕೆ ಇಟ್ಕೋ. ಇಡೀ ಜಗತ್ತು ಡೌಟ್ ಮಾಡಿದ್ರು ನಿನ್ನ ಮೇಲೆ ನಿನಗೆ ನಂಬಿಕೆ ಕಳ್ಕೊಬೇಡ. ನೆನ್ಪಿಟ್ಕೋ, ನೀನು ಈಗ ಬಡವನಾಗಿರಬಹುದು,
ಆದರೆ ಫಾರೆವರ್ ಬಡವನಾಗಿರಬೇಕು ಅಂತೇನಿಲ್ಲ. ನಿನ್ನ ಫ್ಯಾಮಿಲಿ ಹಿಸ್ಟ್ರಿ ನಿನ್ನ ಡೆಸ್ಟಿನಿ ಅಲ್ಲ. ನಿನ್ನ ಪ್ರೆಸೆಂಟ್ ಸಿಚುವೇಶನ್ ನಿನ್ನ ಫೈನಲ್ ಲೈಫ್ ಅಲ್ಲ. ನೀನು ತೀರ್ಮಾನ ಮಾಡಿದ ದಿನದಿಂದ ನಿನ್ನ ಜೀವನ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ. 100% ನೀನು ತೀರ್ಮಾನ ಮಾಡಬೇಕಷ್ಟೆ. ಇವತ್ತು ಒಂದು ಡಿಸಿಷನ್ ತಗೋ. ನಾನು ಬಡತನದ ಮೈಂಡ್ಸೆಟ್ಟಿಂದ ಆಚೆ ಬರ್ತೀನಿ. ನಾನು ಟೈಮ್ ವೇಸ್ಟ್ ಮಾಡಲ್ಲ. ನಾನು ನನ್ನ ಫ್ಯೂಚರ್ ಬಿಲ್ಡ್ ಮಾಡ್ತೀನಿ ಅಂತ. ಆ ದಿನ ಬಂದಾಗ ನಿನ್ನ ಪೇರೆಂಟ್ಸ್ ನಿನ್ನ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾರೆ. ಜನ ರೆಸ್ಪೆಕ್ಟ್ ಕೊಡ್ತಾರೆ. ನಿನ್ನ ಸ್ಟ್ರಗಲ್ ಸ್ಟೋರಿ ಇನ್ನೊಬ್ಬರಿಗೆ ಮೋಟಿವೇಶನ್ ಆಗುತ್ತೆ. ಆ ದಿನದವರೆಗೂ ಎಲ್ಲೂ ನಿಲ್ಲಬೇಡ, ಸೋಲ್ಬೇಡ, ಕುಗ್ಗಬೇಡ. ಯಾಕಂದರೆ ಬಡತನ ಟೆಂಪ್ರವರಿ, ಆದರೆ ನಿನ್ನ ಸ್ಟ್ರಾಂಗ್ ಮೈಂಡ್ಸೆಟ್ ಪರ್ಮನೆಂಟ್. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಹಣ ಮೊದಲು ಕೈಗೆ ಬರಲ್ಲ, ಅದು ಮೊದಲು ನಿನ್ನ ಮೈಂಡ್ಸೆಟ್ಗೆ ಬರುತ್ತೆ. ನಿನ್ನ ಮೈಂಡ್ಸೆಟ್ ಚೇಂಜ್ ಆದ ದಿನ ನಿನ್ನ ಜೀವನ ಚೇಂಜ್ ಆಗೋದು 100% ಗ್ಯಾರಂಟಿ.